ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇದಕ್ಕಿಂತ ಮೊದಲು ಹಲವಾರು ವಿಚಾರಗಳನ್ನು ನಮ್ಮ ಈ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಜೀವನದಲ್ಲಿ ಏನೇನು ನಡೀಬೇಕೋ ಅದೆಲ್ಲವೂ ನಡೆಯುತ್ತಿರುತ್ತದೆ. ಆದರೆ ನಮ್ಮ ಜೀವನದಲ್ಲಿ ನಮ್ಮ ದೈಹಿಕವಾದಂತಹ ಹಲವು ವಿಚಾರಗಳು ಸರಿಯಾದ ರೀತಿಯಲ್ಲಿ ನಡೆಯದೇ ಇದ್ದಾಗ ಅದರಿಂದ ಎದುರಾಗಬಹುದಾದಂತಹ ಸಮಸ್ಯೆಗಳು ಹಲವಾರು. ನಾನಿವತ್ತು ಹೊರಟಿರುವಂಥ ವಿಚಾರ ಸಾಮಾನ್ಯವಾಗಿ 50ನೇ ವಯಸ್ಸಿನವರೆಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಈ ಸಮಸ್ಯೆಗೆ ಮುಂದೆ ಬೆಳೆದಂತೆ 60 ವರ್ಷ ದಾಟಿದಾಗ ಪುರುಷರಲ್ಲೂ ಸ್ತ್ರೀಯರಲ್ಲೂ ಇದೊಂದು ಸಮಸ್ಯೆಯಾಗಿ ಬೆಳೆಯುತ್ತಾ ಇದೆ. ಆದ್ದರಿಂದ ಇದರ ಬಗ್ಗೆ ನಾನು ಹಲವಾರು ಸಲ ಹೇಳಿದ್ದರೂ ಸಹ ಮತ್ತೆ ಹೇಳುತ್ತಿದ್ದೇನೆಂಬುದು ನೀವು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇಂತಹ ಸ್ಥಿತಿ ಬಂದಾಗ ಅದನ್ನು ಅನುಭವಿಸುವಂತಹ ಜನಗಳಲ್ಲಿ ಆಗುವಂತಹ ಹಲವಾರು ವ್ಯತ್ಯಾಸಗಳನ್ನು ನೀವು ಗಮನಿಸಬಹುದು. ಅವರಿಗೆ ನಿದ್ದೆಯಿಲ್ಲದೆ ತಲೆನೋವು, ದೈಹಿಕ ನೋವು, ಯಾವುದೇ ಒಂದು ವಿಚಾರವನ್ನು ಮನಸ್ಸನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದಿರುವುದು, ನೆನಪಿನ ಶಕ್ತಿ ಕಡಿಮೆ ಆಗುವುದು, ಅಥವಾ ಇನ್ಯಾವುದೇ ರೋಗಗಳು ನಿಮ್ಮನ್ನು ತುಂಬ ಕಾಡಬಹುದು. ಅಂತಹ ಸಮಸ್ಯೆಗಳನ್ನು ಪರಿಹರಿಸಬೇಕಾದರೆ ಇಲ್ಲಿ ಹೇಳುವಂಥ ಕೆಲವು ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಲ್ಲದಿದ್ದರೆ ಜೀವನದಲ್ಲಿ ಇಂತಹ ಸಮಸ್ಯೆಗಳಿಂದ ಮುಂದೆ ಹೆಚ್ಚು ಸಫರ್ ಆಗಬೇಕಾಗುತ್ತೆ, ಅಂದರೆ ಹೆಚ್ಚು ಹಿಂಸೆಯನ್ನು ಅನುಭವಿಸಬೇಕಾಗುತ್ತೆ. ಯಾಕಂದರೆ ನಿದ್ದೆ ಇಲ್ಲದಿದ್ದರೆ ನಿದ್ದೆ ಬಾರದೇ ಇದ್ದರೆ ಅವರು ಅನುಭವಿಸುವಂಥ ಕಷ್ಟ ನಷ್ಟಗಳು ಸಾಮಾನ್ಯ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಆದರೆ 40 ವಯಸ್ಸು ದಾಟಿದ ಮಹಿಳೆಯರಲ್ಲಿ ಮೆನೋಪಾಸ್ನ ಟೈಮಲ್ಲಿ ಅವರಲ್ಲಿ ನಿದ್ರಾಹೀನತೆಯನ್ನು ಕಂಡುಬರುತ್ತದೆ. ಅವರಿಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇರುವುದಿಲ್ಲ. ಎಷ್ಟು ಒದ್ದಾಡಿದರೂ ಮಲಗಿದರೂ ನಿದ್ದೆ ಬರುವುದಿಲ್ಲ. ಅದೇ ರೀತಿ 60 ವರ್ಷ ದಾಟಿದ ಮೇಲೆ ಪುರುಷರಲ್ಲೂ ಸ್ತ್ರೀಯರಲ್ಲೂ ಹೆಚ್ಚು ಕಡಿಮೆ 50% ಜನರಲ್ಲಿ ಇಂತಹ ಸಮಸ್ಯೆಗಳು ಇರುವುದನ್ನು ನೋಡಬಹುದು. ಆದುದರಿಂದಲೇ ನಾನು ಈ ಸಮಸ್ಯೆಯ ಬಗ್ಗೆ ಹೆಚ್ಚು ವಿಡಿಯೋಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ನಿಮಗೆ ಇಂಥ ವಿಡಿಯೋಗಳು ಈಗ ಇಷ್ಟವಾಗದೇ ಇದ್ದರೂ ಮುಂದೆ ನಿಮಗೂ ಸಹ ಅಂಥ ಸ್ಥಿತಿ ಬರಬಹುದು ಎಂಬ ಒಂದು ಯೋಜನೆ ಇಟ್ಟುಕೊಂಡು ನೀವು ಇದನ್ನು ಕೇಳಿ ತಿಳಿದುಕೊಂಡ್ರೆ ನೀವು ಇಂತಹ ಸಮಸ್ಯೆಗಳಿಂದ ಪಾರಾಗಲು ಸಾಧ್ಯ. ಇಂತಹ ವಿಚಾರಗಳನ್ನು ವಿಡಿಯೋ ಮಾಡಿ ತೋರಿಸ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಸಂತೋಷ ಅನುಭವಿಸ್ತೀರಿ, ಡೆವಲಪ್ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ನಿಮ್ಮೆಲ್ಲರ ಸಹಕಾರದಿಂದ ಇನ್ನಷ್ಟು ಉತ್ತಮವಾದಂತಹ ವಿಡಿಯೋಗಳನ್ನು ತಯಾರಿಸಲು ನಮಗೆ ಪ್ರೋತ್ಸಾಹ ದೊರೆತಂತಾಗುತ್ತದೆ ಅಥವಾ ಪ್ರಚೋದನೆಯಾಗುತ್ತದೆ. ಅದಕ್ಕಾಗಿ ನೀವೆಲ್ಲರ ಲೈಕ್ ಮತ್ತು ಶೇರ್ ಅನ್ನು ನಾವು ಬಯಸ್ತಿದ್ದೇವೆ. ಈ ನಾನು ಹೇಳ್ತಿರುವಂತಹ ನಿದ್ರಾಹೀನತೆ, ಅಂದರೆ ಇನ್ಸೋಮಿಯಾ ಯಾವ ರೀತಿ ಯಾಕೆ ಬರುತ್ತದೆ ಎಂಬುದನ್ನು ನೀವು ಮೊದಲು ತಿಳ್ಕೋಬೇಕು. ಅಂದರೆ ಮನುಷ್ಯ ನಿದ್ರೆ ಮಾಡುವಂತಹ 3 ಹಂತಗಳಿರುತ್ತದೆ. ಅದು ರಾತ್ರಿ 9 ಗಂಟೆಯಿಂದ 12 ಗಂಟೆ ತನಕ 1ನೇ ಹಂತ, 2ನೇ ಹಂತ 12 ಗಂಟೆಯಿಂದ 3 ಗಂಟೆ ತನಕ 3ನೇ ಹಂತ, ಹಾಗೂ 3 ಗಂಟೆಯಿಂದ 6 ಗಂಟೆ ತನಕ 4ನೇ ಹಂತ. ಈ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ 3 ಹಂತದ ನಿದ್ದೆ ಸರಿಯಾಗಿ ಆಗಬೇಕು. ಅಂದರೆ ಮೊದಲನೆಯ ನಿಮ್ಮ ನಿದ್ದೆ ಅಂತ ಟೈಮ್ ಇದೆಯಲ್ಲ, 9 ರಿಂದ 12 ಗಂಟೆ ತನಕ 9 ರಿಂದ 12 ಗಂಟೆ ತನಕ ನೀವು ಸುಖವಾದ ನಿದ್ದೆಯನ್ನು ಮಾಡಿ, ಆವಾಗ ನಿಮ್ಮ ದೇಹದ ಆಯಾಸಗಳು ಎಲ್ಲವೂ ನಿವಾರಣೆಯಾಗಿ ನಿಮ್ಮ ಜೀವನದ ಪ್ರತಿ ಅಂಗದಲ್ಲಿರುವಂತಹ ಪ್ರತಿಯೊಂದು ಜೀವಕೋಶವು ಅದರೇ ಆದಂಥ ದುರಸ್ತಿ ಕೆಲಸಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದರಲ್ಲೂ ಬದಲಾವಣೆಗಳಾಗ್ತಾ ಇರುತ್ತದೆ. ನಿಮ್ಮ ದೇಹದ ಕ್ರಿಯೆಗಳು ಸರಾಗವಾಗಿ ನಡೆಯುತ್ತದೆ.
ಆ ನಿದ್ದೆಗಾಗಿ ನೀವು ದಿನವೂ ಒಂದು ಶಿಸ್ತುಬದ್ಧವಾದಂತಹ ನಿದ್ದೆಯನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ನೀವು ದಿನವೂ ಒಂದು ನಿಶ್ಚಿತ ಸಮಯದಲ್ಲಿ ಮಲಗುವುದನ್ನು ಅಭ್ಯಾಸ ಮಾಡಿಕೊಂಡು ಆಮೇಲೆ ದಿನವೂ ಅದರಂತೆ ನೀವು ಮಲಗಿದಾಗ ನಿಮ್ಮ ಜೀವನದಲ್ಲಿ ನೀವು ಇಂತಹ ನಿದ್ದೆಯನ್ನು ಅಂದರೆ ಮೊದಲೇ ಹಂತದ ನಿದ್ದೆಯನ್ನು ಸುಖವಾಗಿ ಕಳೆಯಬಹುದು. ಹಾಗೆ ಎರಡನೇ ಹಂತದ ನಿದ್ದೆಯಲ್ಲಿ ನಿಮ್ಮ ಜೀರ್ಣಕ್ರಿಯೆಗಳು ಸರಿಯಾಗಿ ನಡೀತದೆ. ಅಂದರೆ ನೀವು ತಿಂದಂತಹ ಆಹಾರವ ಕ್ರಿಯೆ ಪಚನ ಕ್ರಿಯೆ ಅದು ಸರಿಯಾದ ರೀತಿಯಲ್ಲಿ ನಡೆಯುವುದರಿಂದ ನಿಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ನಿಮ್ಮ ರಕ್ತದಲ್ಲಿ ಬೆರೆತು ನಿಮಗೆ ಯಾವ ಯಾವ ಭಾಗಕ್ಕೆ ಯಾವ ಅಂಗಕ್ಕೆ ಏನೇನು ಬೇಕೋ ಅದು ದೊರೆಯುವಂತಾಗುತ್ತದೆ. ಯಾಕಂದರೆ ನಿಮಗೆ ನಿಮ್ಮ ದೇಹದ ಪಚನ ಕ್ರಿಯೆ ಸರಿಯಾಗಿ ನಡೆಯದೇ ಇದ್ದರೆ ಹಲವಾರು ರೀತಿಯ ಸಮಸ್ಯೆಗಳು ಕಾಣಿಸಿಕೊಂಡು ಮುಂದೆ ಅದು ನಿದ್ರಾಹೀನತೆಯ ಪ್ರಾಬ್ಲಮ್ ಆಗಿ, ಅಂದರೆ ನಿಮಗೆ ತಲೆನೋವು, ದೈಹಿಕ ನೋವು, ಹೊಟ್ಟೆ ನೋವು, ಇಂತಹ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದರೆ ಪಚನಕ್ರಿಯೆಗೆ ಈ ಸಮಯ ಅತ್ಯುತ್ತಮವಾದಂತಹ ಒಂದು ಸಮಯ. ಆದರೆ ನಿಮ್ಮ ದೇಹದ ಬೇರೆ ಎಲ್ಲ ಚಟುವಟಿಕೆಗಳು ನಿಂತು ಈ ಚಟುವಟಿಕೆ ಅಂದರೆ ಈ ಚಟುವಟಿಕೆ ನಡೆಯುವ ಪಚನಕ್ರಿಯೆ ನಡೆಯುವಂತಹ ಈ ಸಮಯದಲ್ಲಿ ನೀವು ಸುಖವಾಗಿ ನಿದ್ರೆ ಮಾಡ್ತಾ ಇದ್ದರೆ ನಿಮ್ಮ ಪಚನಕ್ರಿಯೆ ಕರೆಕ್ಟಾಗಿ ನಡೆದು ನಿಮ್ಮ ಕರಳುಗಳು ಎಲ್ಲವೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ, ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಇದಾದ ಮೇಲೆ 3 ಗಂಟೆಯಿಂದ 6 ಗಂಟೆ ತನಕ ನಿಮ್ಮ ದೇಹದಲ್ಲಿ ನಿಮಗೆ ಉತ್ತಮವಾದಂತಹ ಒಂದು ನಿದ್ದೆ, ಅದು ಹೆಚ್ಚಿನ ಹೊತ್ತು ನಿದ್ದೆ ಮಾಡುವುದರಿಂದ ಆ 3 ರಿಂದ 6 ಗಂಟೆ ನೀವು ಮಾಡುವುದರಿಂದ ಅದು ವಾತದೋಷ ಸಮಯ ಅಂತ ಆಯುರ್ವೇದದಲ್ಲಿ ಹೇಳುತ್ತೆ. ಆದ್ದರಿಂದ ಇಂತಹ ನಿದ್ದೆ ಬರಬೇಕಾದ್ರೆ ಆ ನಿದ್ದೆಯನ್ನು ಸರಿಯಾದ ರೀತಿಯಲ್ಲಿ ಆದರೆ ಮಾತ್ರ ನಿಮ್ಮ ದೇಹದಲ್ಲಿ ನಿಮ್ಮ ಉತ್ಸಾಹ ಬರುತ್ತದೆ. ಎದ್ದು ಓಡಾಡುವಾಗ, ಕೆಲಸ ಮಾಡುವಾಗ ಎಲ್ಲವೂ ನಿಮಗೆ ಉತ್ಸಾಹ ಬರಬೇಕಾದ್ರೆ ಈ 3 ಗಂಟೆಯಿಂದ 6 ಗಂಟೆ ತನಕ ಇರುವ ನಿದ್ದೆ ಸರಿಯಾಗಿ ಆಗಬೇಕು. ಆ ನಿದ್ದೆ ಮಾಡದೇ ಇದ್ದರೆ ನಿಮಗೆ ಯಾವುದರಲ್ಲೂ ಉತ್ಸಾಹ ಇರೋದಿಲ್ಲ, ಎದ್ದಾಗಲೂ ನಿಮಗೆ ಸರಿಯಾಗಿ ಕೆಲಸ ಮಾಡಲಾಗೋದಿಲ್ಲ, ಏನೋ ಉತ್ಸಾಹ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಸೋಮಾರಿತನ ಬಂದುಬಿಡುತ್ತೆ. ಅದರಿಂದ ಆ ನಿದ್ದೆಯನ್ನು ನೀವು ಸರಿಯಾಗಿ ಮಾಡುವಂತಿರುವುದು. ಈ ಎಲ್ಲ ನಿದ್ದೆಗೂ ನಿಮಗೆ ನಿದ್ದೆ ಮಾಡುವಂತಹ ರೀತಿ ಹಾಗೂ ಆ ನಿದ್ದೆ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಎಂಬುದನ್ನು ಹೇಳಿದ್ದೀನಿ. ಅದಕ್ಕೆ ಬೇಕಾದ ರೂಮಿನ ವ್ಯವಸ್ಥೆ ಎಲ್ಲವೂ ಇದಕ್ಕಿಂತ ಮೊದಲಿನ ವಿಡಿಯೋಗಳಲ್ಲಿ ಹೇಳದ ಹೋಗಿದ್ದೀನಿ. ಅದರಿಂದ ಅದನ್ನು ಮತ್ತೊಮ್ಮೆ ಹೇಳುವಂಥ ಅವಶ್ಯಕತೆ ಇಲ್ಲ ಎಂದು ನೀವು ಈ ರೀತಿಯ 3 ಹಂತದಲ್ಲಿ ನಿದ್ದೆ ಮಾಡಿದಾಗ, ನೀವು ಸರಿಯಾದ ನಿದ್ದೆ ಮಾಡಿದಾಗ ನಿಮ್ಮ ಆರೋಗ್ಯ ಸರಿಯಾಗಿರುತ್ತದೆ. ಇಲ್ಲದಿದ್ದರೆ ಬೇರೆ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಿಮಗೆ ಶಿಸ್ತು, ನಿಮ್ಮ ಜೀವನದಲ್ಲಿ ನಿದ್ದೆಗೆ ಒಂದು ಶಿಸ್ತು ಆದಂತಹ ಕೆಲಸ ಮಾಡಬೇಕು. ಶಿಸ್ತು ಬರುವಂತಹ ಕೆಲವು ಇಂಥ ಸಮಸ್ಯೆಗಳನ್ನು ಪ್ರಾಣಾಯಾಮ ಮತ್ತು ಯೋಗಗಳಿಂದ ಇದನ್ನು ನಾವು ನಿದ್ದೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ಅಂದರೆ ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಂಡುಬರುವಂತಹ ಒಂದು ನ್ಯಾಚುರಲ್ ಅರ್ಜ್, ಅಂದರೆ ಸಾಮಾನ್ಯವಾದ ಒಂದು ಕ್ರಿಯೆ. ಅಂದರೆ ನಿದ್ದೆ ಎಂಬುದು ಅದು ಸರಿಯಾದ ರೀತಿಯಲ್ಲಿ ಇಲ್ಲದೇ ಇದ್ದಾಗ ಸಮಸ್ಯೆಗಳು ಎದುರಾಗುವುದು ಸಹಜ. ಹಾಗೆ ನೋಡಿ, ಇದರಲ್ಲೂ ಇದೆ, ನಿದ್ರಾಹೀನತೆಯಲ್ಲಿಯೂ 2-3 ರೀತಿ ಇದೆ. ಅದರಲ್ಲೂ ಮೊದಲನೇದು ಮೊದಲನೇದು ಕೆಲವು 1 ವಾರ ಕಾಲ ಬರ್ಬೋದು. ಅದು ಸಾಮಾನ್ಯವಾಗಿರುತ್ತೆ. ಅದು ನಿಮಗೆ ಅಂತಹ ತೊಂದರೆ ಏನು ಕೊಡೋದಿಲ್ಲ, ಅದು ತಾನಾಗಿಯೇ ನಿವಾರಣೆ ಆಗುತ್ತೆ. ಅಂದರೆ ನಿದ್ರಾಹೀನತೆ 1 ವಾರ ಕಾಲ ಇದ್ದರೆ, ಇಂತಹ ಸಮಸ್ಯೆಗಳು 1 ವಾರ ಕಾಲ ಇದ್ದರೆ ಅದು ನಿಮಗೆ ಹೆಚ್ಚಿನ ತೊಂದರೆಗಳೇ. ಅದಾದಮೇಲೆ ಅಕ್ಯೂಟ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದರೆ ಅಕ್ಯೂಟ್ ಇನ್ಸೋಮಿಯಾ. ಅದು ಅಂದರೆ ಹೆಚ್ಚು ದಿನ ಉಳ್ಕೊಂಡಿರೋದು. ಹೆಚ್ಚು ದಿನ ಉಳ್ಕೊಂಡು ಹೆಚ್ಚು ದಿನದವರೆಗೆ ನಿದ್ರಾಹೀನತೆಯ ಸಮಸ್ಯೆಗಳು ಕಾಣುವುದರಿಂದ ನೀವು ತಜ್ಞ ವೈದ್ಯರ ಸಲಹೆಯನ್ನು ಪಡೆದು ಅವರು ಹೇಳಿದ್ದ ರೀತಿಯಲ್ಲಿ ಅದಕ್ಕೆ ಬೇಕಾದ ನಿವಾರಣೋಪಾಯವನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದು. ಯಾಕಂದರೆ ನಿಮಗೆ ಇಷ್ಟ ಬಂದಂಗೆ ನೀವೇನೇನೋ ಮಾಡೋಕ್ಕೆ ಹೋಗಿ ಕೊನೆಗೆ ಅದು ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇರುವುದರಿಂದ ಅಕ್ಯೂಟ್ ಇನ್ಸೋಮಿಯಾ ಇರುವವರು ನೀವು ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸಲಹೆ ಸೂಚನೆ ಪಡೆಯುವುದು. ಹೀಗೆ ಇದಕ್ಕೆಲ್ಲವೂ ನಾವು ಇಂತಹ ಇನ್ಸೋಮಿಯಾ ಅಂದರೆ ನಾನು ಮೊದಲೇ ಹೇಳಿದೆ, ನಿದ್ರಾಹೀನತೆಗೆ ಪ್ರಾಣಾಯಾಮ ಮತ್ತು ಯೋಗ ಮಾಡುವುದು ಒಳ್ಳೆಯದು ಅಂತ.
ಇನ್ನು ಅದಕ್ಕಲ್ಲದೆ ಕೆಲವು ಆಯುರ್ವೇದವರು ಕೆಲವು ಹೇಳ್ತಾರೆ, ಅವರು ಸ್ನಾನ ಮಾಡುವುದು ಎಣ್ಣೆ ಹಚ್ಚಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಒಳ್ಳೆಯದೆಂದು ಅವರು ಹೇಳ್ತಾರೆ. ಅದೇ ರೀತಿ ಹಲವು ರೀತಿಯ ಒಂದು ವಿಧಾನಗಳನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಲ್ಲೋ ಡಾಕ್ಟ್ರುಗಳಿಗೆ ಸಂಬಂಧಪಟ್ಟ ವಿಚಾರಗಳು. ಆದ್ದರಿಂದ ನಾವು ಅಂಥ ವಿಚಾರಗಳಿಗೆ ಹೋಗೋದಿಲ್ಲ. ಅವರು ತಲೆಗೆ ಪ್ಯಾಕ್ ಮಾಡೋದು ಅಂತ ಹೇಳ್ತಾರೆ, ಔಷಧಗಳನ್ನು ಬಳಸುವಂಥದ್ದು ಅದೆಲ್ಲ ಹೇಳ್ತಾರೆ. ಅದನ್ನು ನಾವು ಅದರ ಬಗ್ಗೆ ಹೇಳ್ತಾ ಇಲ್ಲ. ನೀವು ಸಾಮಾನ್ಯವಾಗಿ ಯಾವ ರೀತಿ ಮಾಡಿದರೆ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಎಂಬುದನ್ನು ಮಾತ್ರ ಹೇಳ್ತಿದ್ದೇವೆ. ಈಗ ನಾನು ಇದೆಲ್ಲ ಆಳಿದ್ಮೇಲೆ ನೀವು ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಏನೆಂದರೆ, ನೀವು ಸಂಜೆ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ 1 ಲೋಟ ಉಗುರು ಬೆಚ್ಚಗಿನ ಹಾಲು, ಅಂದರೆ ಕುದಿಸಿ ಆರಿಸಿದ ಹಾಲು, ಅಂದರೆ ಸ್ವಲ್ಪ ಇರಲೇಬೇಕು. ಆ ಬಿಸಿಯಾದ ಹಾಲಿಗೆ 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಬೇಕು. ಅರಿಶಿನ ಪುಡಿ ಗೊತ್ತಲ್ಲ, ಅರಿಶಿನ ಪುಡಿ ನಿಮ್ಮ ಆ ದೇಹಕ್ಕೆ ಅದು ಅವಶ್ಯಕವಾದಂತಹ ಒಂದು. ಅದೇ ರೀತಿ 1 ಚಿಟಿಕೆ, ಸ್ವಲ್ಪ ಚಿಟಿಕೆ, 2 ಚಿಟಿಕೆ ಆದರೂ ಹಾಕ್ಬೋದು. ಯಾವುದು? ಪೆಪ್ಪರ್, ಕಾಳು ಮೆಣಸಿನ ಪುಡಿಯನ್ನು ಹಾಕಬೇಕು. ಮತ್ತು ಜಾಜಿಪತ್ರೆ ಬೀಜವನ್ನು ಪುಡಿ ಮಾಡಿ ಇಟ್ಕೊಂಡು, ಜಾಜಿಪತ್ರೆ ಬೀಜ ಇದೆಲ್ಲ, ಬೀಜ ಪುಡಿ ಮಾಡಿ ಇಟ್ಟುಕೊಂಡಂತಹ ಅದರ ಬೀಜದ ಪುಡಿಯನ್ನು ಅರ್ಧ ಚಮಚವನ್ನು ಹಾಕಿ ಸರಿಯಾಗಿ ಕಲಸಿ ಅದನ್ನು ಕುಡಿದು ನೀವು ಮಲಗುವುದರಿಂದ ನಿಮಗೆ ಸರಿಯಾದ ನಿದ್ರೆ ಬರುತ್ತದೆ. ಅಂದರೆ ನೀವು ಒಂದು ದಿವಸ ಕುಡಿದು ನನಗೆ ನಿದ್ದೆ ಬರಲಿಲ್ಲ ಅಂತಲ್ಲ, ನೀವು ಇದನ್ನು ಒಂದು ಅಭ್ಯಾಸ ಮಾಡಿಕೊಳ್ಳಿ. ಅಭ್ಯಾಸ ಮಾಡಿಕೊಂಡ್ರಾಗ ನಿಮಗೆ ಹೆಚ್ಚಿನ ದಿವಸ ಕುಡಿದಾಗ ಅದು ನಿಮಗೆ ಒಂದು 21 ದಿನ ಆದ ಕೂಡಲೇ ನಿಮಗೆ ಸಾಮಾನ್ಯವಾಗಿ ನಿದ್ದೆ ಬರುತ್ತದೆ. ನಿದ್ದೆ ಬರದೇ ಇರುವುದು ಒಂದು ರೋಗವಂದಂತೆ ಕಂಡು ಬಂದಾಗ ಮಾತ್ರ ನೀವು ಇಂಥ ಪ್ರಯೋಗಗಳನ್ನು ಮಾಡ್ಬೋದು. ಈ 1 ವಾರ ಇದ್ದರೆ ನಿದ್ರಾಹೀನತೆ, ಅದು ಬೇರೆ ಹಲವು ರೀತಿಯ ಕಾರಣಗಳಿಂದ ಬರಬಹುದು. ನಿಮ್ಮ ಆಹಾರದಲ್ಲಂಥ ಏರುಪೇರುಗಳು, ಅಥವಾ ದೈಹಿಕವಾದ ಕೆಲವು ನೋವುಗಳು, ಅಥವಾ ನೀವು ತೆಗೆದುಕೊಳ್ಳುತ್ತಿರುವ ಕೆಲವು ಔಷಧಗಳು, ಇಂತಹ ವಿಚಾರಗಳಿಂದ ಆಮೇಲೆ ನಿಮಗೆ ಯಾವುದೋ ಚಿಂತೆಗಳು, ನೆಗೆಟಿವ್ ಚಿಂತೆಗಳು ನಿಮಗೆ ನಿದ್ರೆಯನ್ನು ಕೆಡಿಸುವಂತಹ ತುಂಬ ತೊಂದರೆ. ಆದುದರಿಂದ ನೀವಂಥ ಯೋಚನೆಗಳು ಬಂದಾಗ, ಅಂಥ ಚಿಂತೆಗಳು ಬಂದಾಗ, ಈಗ ನಾನು ನಿದ್ರೆ ಮಾಡುವ ಸಮಯ, ಈಗ ನಿದ್ರೆ ಮಾಡುವ ಸಮಯ, ಬೇರೆ ಯಾವುದಕ್ಕೂ ಸಮಯವಿಲ್ಲ ಎಂಬುದನ್ನು ನೀವು ಗಟ್ಟಿ ಮನಸ್ಸು ಮಾಡಿಕೊಂಡು ನೀವು ಮಲಗಿದರೆ, ಅಂದರೆ ನೀವು ಮಲಗೋದು ನಾನೀಗ ಮಲಗಿ ನಿದ್ರೆ ಮಾಡಬೇಕು, ಬೇರೆ ಯಾವುದಕ್ಕೂ ಅವಕಾಶವಿಲ್ಲ ಎಂಬುದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ಮಾಡಿಕೊಂಡು ಮಲಗಿ ಅದರ ಬಗ್ಗೆಯೇ ನಿದ್ದೆಯ ಬಗ್ಗೆಯೇ ಯೋಚಿಸಿದರೆ ನಿಮಗೆ ಖಂಡಿತವಾಗಲೂ ನಿದ್ರೆ ಬರುತ್ತದೆ. ಇನ್ನೊಮ್ಮೆ ಹೇಳ್ತಿದ್ದೀನಿ, ನಿಮಗೆ ದೃಢವಾದ ನಿರ್ಧಾರ, ನಿಮ್ಮ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ಮಾಡ್ಕೋಬೇಕು. ನಾನು ಈಗ ನಿದ್ರೆ ಮಾಡುವುದಕ್ಕಾಗಿ ಮಲಗಿದ್ದೇನೆ, ಬೇರೆ ಯಾವುದಕ್ಕೂ ಈಗ ಅಲ್ಲಿ ಅವಕಾಶವಿಲ್ಲ, ನನ್ನ ಮನಸ್ಸಿನಲ್ಲಿ ಬೇರೆ ಯಾವುದಕ್ಕೂ ಅವಕಾಶವಿಲ್ಲ ಎಂಬ ದೃಢ ನಿರ್ಧಾರ ಮಾಡಿದರೆ ಎಂತಹ ಚಿಂತೆಗಳು ಸಹ, ನೆಗೆಟಿವ್ ಚಿಂತೆಗಳು ನಿಮ್ಮ ಮನಸ್ಸಿನ ದೂರವಾಗಿ ನೀವು ಸುಖವಾಗಿ ನಿದ್ರೆ ಮಾಡ್ಬೋದು. ಇಂತಹ ಹಲವಾರು ವಿಚಾರಗಳು ಇನ್ನೂ ಇದೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ನಿಮಗೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನೋಟಿಫಿಕೇಷನ್ ಬರುತ್ತದೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ, ಜೀವನ ಅಭಿವೃದ್ಧಿ ಆಗ್ತೀರಿ, ಸಂತೋಷ ದೊರೆಯುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.